ತಾಯಿ ಇದ್ದಾಗ ನಮಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ನಮ್ಮದು ಅಂತ ಇದ್ದಾಗ ನಮಗೇನೋ ಅದೊಂಥರ ಸಡ್ಡೆ. ಅವ್ರು ಹೋದಾಗ ಒಂದು ಗ್ಯಾಪ್ ಇದೆಯಲ್ಲ, ಎಲ್ಲವನ್ನೂ ಸಹಿಸ್ಕೊಂಡು ಹೋಗೋದಿದೆಯಲ್ಲ, ಇಟ್ಸ್ ರಿಯಲಿ ಚಾಲೆಂಜಿಂಗ್. ದರ್ಶನ್ ಜೊತೆನೂ ಅಷ್ಟೇ, ಸುದೀಪ್ ಅವ್ರ ಜೊತೆಗೂ ಅಷ್ಟೇ, ಒಂದೊಂದೇ ಸಿನಿಮಾ ಮಾಡಿರೋದು ಇವತ್ತವರೆಗೂ. ಸೊ ಇಬ್ಬರ ಬಗ್ಗೆನೂ ನನಗೆ ತುಂಬಾ ಖುಷಿ ಇದೆ. ಅವರಿಬ್ಬರಿಗೂ ಕೂಡ ಕನ್ನಡಕ್ಕೆ ಆಸ್ತಿಯೇ, ಕನ್ನಡ ಸಿನಿಮಾಕ್ಕೆ. ಇವತ್ತಿಗೂ ದರ್ಶನ್ ವೇಣುನ ಭಾವ ಅಂತಾನೆ ಕರೆಯೋದು, ನನ್ನನ್ನು ಅಕ್ಕ ಅಂತಾನೆ ಕರೆಯೋದು. ಆ ಜನಪ್ರಿಯತೆಯನ್ನು, ಆ ಜನರ ಹುಚ್ಚು ಪ್ರೀತಿಯನ್ನು ಭಗವಂತ ಅವನು ಕೊಟ್ಟಿದ್ದಾನೆ ಅಂದರೆ ಎಲ್ಲೋ ದೇವರ ಆಶೀರ್ವಾದ ಇದೆ. ಅಂಥ ವ್ಯಕ್ತಿಗಳು ಎಲ್ಲಿಯೂ ಎಡವಬಾರದು ಅನ್ನೋ ಆಸೆಯನ್ನು ನನಗಿದೆ. ಕನ್ನಡ ಚಿತ್ರರಂಗದ ಈಗಿನ ಒಂಥರ ಅಧೋಗತಿ ಅನ್ನುವ ಸ್ಥಿತಿಯಲ್ಲಿ ಇದೆಯಲ್ಲ, ಏನು ಅನ್ನಿಸ್ತದೆ? ರಾಜಕೀಯಕ್ಕೆ ಬಂದು ಬೇರೆಯವರೆಲ್ಲರೂ ಹೆಸರು ಕೆಡಿಸ್ಕೊಳ್ತಾರೆ, ದುಡ್ಡು ಮಾಡಿದ್ರಂತೆ, ಅದು ಮಾಡಿದ್ರಂತೆ, ಇದು ಮಾಡಿದ್ರಂತೆ. ನೀವು ಅಷ್ಟೇನು ಎಲ್ಲಿಯೂ ಆ ಥರದ ಇದಕ್ಕೆ ಒಳಗಾದದ್ದು ಕಾಣಲಿಲ್ಲ? ಇಲ್ಲ, ಆಗೋದು ಇಲ್ಲ ಗಣಪತಿ ಸರ್. ಇವತ್ತಿಗೂ ನಾವು ಕಷ್ಟಪಟ್ಟೆ ನಮ್ಮ ಮನೆಯನ್ನು ಕಟ್ಟಿದ್ವಿ. ನಮ್ಮನೆ ಅಫ್ಕೋರ್ಸ್ ನಮ್ಮ ತಾತನವರು ಜಾಗ ಆದ್ರಿಂದ ನಮ್ಮ ಮನೆ ಕಟ್ಟಲಿಕ್ಕೆ ಈಸಿ ಆಯಿತು. ಇರೋದಕ್ಕೆ ಜಾಗ ಕೊಂಡುಕೊಂಡು ಕಟ್ಟೋದು ಅಂದರೆ ಅದು ಸುಳ್ಳಾಗ್ತಿತ್ತು. ಸೊ ನಾವು ಏನೇ ಮಾಡಿದ್ರು ಅದನ್ನು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಅದು ಯಾವುದೇ ಜವಾಬ್ದಾರಿ ಕೊಟ್ಟಾಗಲೂ ಆ ಸಂಬಳದಲ್ಲಿ ಬದುಕಿದ್ದೀನಿ. ಅದನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಕೂಡ ಹೇಳ್ಬೋದು. ಏನಾದರೂ ಅದು ಇದು ಅಂತ ಮಾತಾಡಿದ್ರು ಕೂಡ ಅವರಿಗೆ ಬಿಟ್ಟಿದ್ದು. ನಾನಂತೂ ಯಾವತ್ತೂ ಆ ಥರ ಕೆಲಸಕ್ಕೆ ಹೋಗಲ್ಲ, ಮಾಡಲ್ಲ. ನನಗೆ ಮಾಡಿ ಒತ್ತಾಯ ಮಾಡಿದ್ರು ಮಾಡಲ್ಲ. ಯಾಕಂದರೆ ನನಗೇನು ದಿಢೀರಂತ ಶ್ರೀಮಂತಲಾಗಬೇಕಾಗಿಲ್ಲ. ನಮ್ಮ ಮನೆ ನಾವು ಹುಟ್ಟಿದಾಗಲೇ ನಮ್ಮ ಮನೆಯಲ್ಲಿ ಕಾರು, ಬಂಗ್ಲೆ, ಸ್ವಂತ ಮನೆ, ಸ್ವಂತ ಉದ್ಯೋಗಗಳು ಮಾಡ್ತಾ ಇದ್ದದ್ದು ಎಲ್ಲವೂ ನೋಡಿದ್ದೀನಿ ನಾನು. ಈಗಲೂ ನನಗೆ ಭಗವಂತ ನನಗೇನು ಏನೇ ಒಂದು ಆ ಥರದ ಒಂದು ಆರ್ಥಿಕ ಕಷ್ಟಗಳನ್ನೆಲ್ಲ ಕೊಟ್ಟಿಲ್ಲ. ಆದರೆ ಕಷ್ಟ ಅಂತೂ ಪಟ್ಟಿದ್ದೀವಿ. ಏನು ಸುಲಭವಾಗಿ ನಾನು ಮನೆ ಕಟ್ಟಿಬಿಟ್ಟೆ, ಸುಲಭವಾಗಿ ಇದೇನೋ ಮಾಡಿಬಿಟ್ಟೆ, ಅದೆಲ್ಲ ಇಲ್ಲ. ಅದನ್ನೂ ಒಂಥರ ಅನುಭವಿಸಿ ಸಂತೋಷಪಟ್ಟು ಆ ಕಷ್ಟಗಳನ್ನು ಇಬ್ಬರು, ಈಗ ಯಜಮಾನರು ಇವಾಗ ನನಗೆ ಶಕ್ತಿ ಇರೋದ್ರಿಂದ ಅವರ ದುಡಿತವನ್ನು, ನಮ್ಮ ದುಡಿತವನ್ನು ಎಲ್ಲವನ್ನೂ ಹಾಕಿ ಸದ್ಯ ನಮ್ಮ ಪೂರ್ವಿಕರು ನನಗೆ ಕೊಟ್ಟಿರೋದ್ರಿಂದ ಆ ಆಸ್ತಿನ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದೀವಿ. ಸೊ ಈ ಹಂತದಲ್ಲಿ ಮಧ್ಯದಲ್ಲಿ ತಾಯಿಯವರು ಹೊರಟೋದ್ರು. ಹೌದು. ಅದು ಈಗ ಎಷ್ಟು ನಿಮ್ಮನ್ನು ಕಾಡ್ತಾ ಇದೆ? ಇಲ್ಲ, ಅದು ದಟ್ಸ್ ಎ ಬಿಗ್ಗೆಸ್ಟ್. ಯಾಕೆ ನಾನು ನಿಮ್ಮ ಮನೆ ಒಟ್ಟಿಗೆ ತುಂಬ ಒಡನಾಟ ಇರೋದ್ರಿಂದ ಪ್ರತಿ ಸರಿ ಬಂದಾಗಲೂ ಅಮ್ಮ ನಮ್ಮನ್ನು ಊಟ ಹಾಕ್ತಾಯಿದ್ರು, ಮಾತಾಡಿಸ್ತಾಯಿದ್ರು. ಇಲ್ಲ, ನಮ್ಮ ತಾಯಿ ಹೋಗಿದ್ದು ನನಗೆ ತುಂಬ ದೊಡ್ಡ ಗ್ಯಾಪ್. ಅಫ್ಕೋರ್ಸ್ ಅವರಿದ್ದಾಗ ನಮಗೆ ಒಂದು ಅಷ್ಟು ಅನ್ಸೋದಿಲ್ಲ. ನಮ್ಮಮ್ಮ ಇದ್ದಾಳಲ್ಲ, ಏನು ಎಲ್ಲ ಜವಾಬ್ದಾರಿಯನ್ನು ಆಕೆ ಮೇಲೆ ಹಾಕೋಗ್ತಿದ್ದೆ. ನಾನು ಮಗು ನೋಡ್ಕೊ, ನಾನು ಶೂಟಿಂಗ್ ಹೋಗ್ತೀನಿ, ಮಗು ನೋಡ್ಕೊ, ನಾನು ರಾಜಕೀಯದ ಎಲೆಕ್ಷನ್ಗೆ ಹೋಗ್ತೀನಿ, ಸರಿ ಇದು ನೋಡ್ಕೊ, ಅದು ನೋಡ್ಕೊ ಅಂತ. ಅಥವಾ ಪಾಪ ಅವರು ನನ್ನ ಜೊತೆನೇ ಬಂದು ಇರೋರು, ಆ ಮಗುನೂ ನೋಡ್ಕೊಂಡು ರೂಮಲ್ಲಿ ಇರೋರು. ನಾನು ಇನ್ನೆಲ್ಲ ಪ್ರಚಾರನೋ ಶೂಟಿಂಗೋ ಎಲ್ಲ ಮಾಡ್ಕೊಂಡು ಸಾಯಂಕಾಲ ಬರುವೆ. ಸಾಯಂಕಾಲ ನನ್ನ ಜೊತೆ ಪಾಪ ಇರೋರು. ಇವಾಗ ಹೆಂಗಾಗೋಗಿದೆ ಅಂತಂದರೆ, ನಮ್ಮ ತಾಯಿ ಅದಕ್ಕೆ ಹೇಳ್ಸೋದು, ತಾಯಿ ಇದ್ದಾಗ ನಮಗೆ ಗೊತ್ತಾಗೋದಿಲ್ಲ ಆ ಬೆಲೆ. ಯಾಕಂದರೆ ನಮ್ಮದು ಅಂತ ಇದ್ದಾಗ ನಮಗೇನೋ ಅದೊಂಥರ ಸಡ್ಡೆ. ಅವ್ರು ಹೋದಾಗ ಒಂದು ಗ್ಯಾಪ್ ಇದೆಯಲ್ಲ, ಅಯ್ಯೋ ನಮ್ಮ ತಾಯಿ ಇಲ್ದಿದ್ದಾಗ ನನಗೆ ಇಲ್ಲಿ ಮನೆ ಜವಾಬ್ದಾರಿ ನಂದೆ, ಮಗು ಜವಾಬ್ದಾರಿ ನಂದೆ, ತಿರ್ಗಿ ಹೊರಗಡೆ ಜವಾಬ್ದಾರಿ ನಂದೆ, ಎಲ್ಲವನ್ನೂ ಸಹಿಸ್ಕೊಂಡು ಹೋಗೋದಿದೆಯಲ್ಲ, ಇಟ್ಸ್ ರಿಯಲಿ ಚಾಲೆಂಜಿಂಗ್. ನಾನು ಅಮ್ಮ ಇಷ್ಟು ಬೇಗ ಹೋಗಬಾರ್ದಿತ್ತು ಅಷ್ಟೊಂದೇ. ಯಾಕಂದರೆ ಅವರ ಗೆಳತಿಯರೆಲ್ಲ ಇವತ್ತಿಗೂ ತುಂಬ ಚೆನ್ನಾಗಿ ಆರಾಮಾಗಿ ಅವರು ಗಟ್ಟಿದ್ರು. ಅವ್ರು ಹೋಗುವಂಥ ಯಾವುದೇ ಲಕ್ಷಣಗಳಿರಲಿಲ್ಲ. ಅವ್ರ ಕಾಲು ನೋವು ಒಂದಿತ್ತು ಅನ್ನೋದು ಬಿಟ್ಟರೆ ಅವ್ರಿಗೇನೇ ಒಂದು ಕಾಯಿಲೆ ಕಸಾಲೆಗಳಿರಲಿಲ್ಲ. ಲಾಸ್ಟ್ ದಿನವೂ ನನ್ನ ಜೊತೆನೇ ಬಂದ್ರಲ್ಲ, ಅವರು ನನ್ನ ಜೊತೆ ಬಂದು ಶೂಟಿಂಗಲ್ಲಿದ್ದು ಊಟಕ್ಕೆ ನಾನೇ ಬಲವಂತ ಮಾಡಿ ಕಳಿಸ್ದೆ ಅವ್ರಿಗೆ. ಮೊನ್ನೆ ರೂಮಲ್ಲಿ ಇರೋಗು ನಾನು ಶೂಟಿಂಗ್ ಮುಗಿಸ್ಕೊಂಬರ್ತೀನಿ ಅಂತ. ನಾನು ಬರೋಷ್ಟಲ್ಲೇ ಜೊತೆಲೇ ಇದ್ದಿದ್ರೆ ಏನೋ ಇರ್ತಿದ್ರೇನೋ. ನಾನು ನಿಮ್ಮ ಪ್ರೋಗ್ರಾಮಲ್ಲಿ ಅಳು ಬಂದ್ಬಿಡುತ್ತಿಲ್ಲ ಅಂದರೆ ಇಲ್ಲ, ಯಾರಿಗೂ ಅಮ್ಮ ಈಸ್ ಎನ್ ಎಮೋಷನ್ ಅಲ್ವಾ. ನನಗೆ ಒಂದು ನಿಮ್ಮ ಬಗ್ಗೆ ಕುತೂಹಲದಿಂದ ಕೇಳಬೇಕು ಅಂತ ಅನಿಸಿದ್ದು, 3 ಭಾಷೆಯಲ್ಲಿ ನಾಯಕಿಯಾಗಿಯೂ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿದಿರಿ. ಸಿನಿಮಾದ ಒಳಗಡೆ ನಿಮಗೆ ಪ್ರೀತಿ ಅಥವಾ ಇತ್ಯಾದಿ ಆ ಥರದ ಒಂದು ಕ್ರಶ್ಶು ಏನು ಬಂದೇ ಇಲ್ವಾ? ಅದೇನು ಸಾಧ್ಯನೇ ಆಗಲಿಲ್ಲ. ನಾನು ಒಂದು ತುಂಬ ಬ್ಯುಸಿಯಾಗಿದ್ದವಳು. ನನ್ನ ಸ್ನೇಹಿತೆಯರು, ಗೆಳತಿಯರೆಲ್ಲರೂ ಡೈರೆಕ್ಟರ್ನ ಮದುವೆ ಆಗಿರೋದು ಇದೆ, ಪ್ರೊಡ್ಯೂಸರ್ನ ಮದುವೆ ಆಗಿರೋದು ಇದೆ. ಸಿನಿಮಾದಲ್ಲೇನು ಏನೂ ಸಿಗಲಿಲ್ಲ ನನಗೆ, ಪತ್ರಿಕೆಯಲ್ಲಿ ಸಿಕ್ಕಿದ್ದು. ಸೊ ಯಾರೂ ನನ್ನನ್ನು ಆ ಥರ ರೀತಿಯಲ್ಲೂ ನೋಡ್ತಿರ್ಲಿಲ್ಲ ಒಂದು.
ಅಥವಾ ನನ್ನ ಬಿಹೇವಿಯರೇ ಒಂಥರ ಎರಡಾಗಿರ್ತಿರ್ತಾನೆ. ಯಾಕಂದರೆ ಇವಾಗಲೂ ದೇವರಾಜ್ ಹೇಳ್ತಿರ್ತಾನೆ, ನೀನೊಬ್ಬಳೇ ನನ್ನ ಸಿಂಗ್ಯುಲರೆಲ್ಲ ಕರೆಯೋದು ಅಂತ, ಏನೋ ಬಾರೋ ಹೋಗೋ ಅಂತೆಲ್ಲ ಕರೆಯೋದು ಅಂತ. ಯಾರು ನಾನು ಎಲ್ಲರ ಹತ್ರನೂ ಅದೇ ಥರ ಭಾಳ ಇದಾಗೆ ಸಲಿಗೆಯಿಂದನೇ ಮಾತಾಡ್ತಿದ್ದೆ. ಎಲ್ಲರೂ ನನ್ನ ಭಾಳ ಪ್ರೀತಿಯಿಂದನೇ ಅವರು ಮಾತಾಡ್ತಿದ್ರು. ಬಟ್ ಯಾರು ಪ್ರೀತಿ ಮಾಡಲಿಲ್ಲ, ಅಂದರೆ ಪ್ರೇಮಿಸಲಿಲ್ಲ ಅಷ್ಟೇ. ಏನೋ ಆ ಥರದೊಂದು ಇನ್ಸಿಡೆಂಟ್, ಆ ಥರದೊಂದು ಇದು ಬರಲೇ ಇಲ್ಲ, ಯಾರೊಂದಿಗೂ ಬರಲಿಲ್ಲ. ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಳ್ಳೋರು, ಮತ್ತು ಕೆಟ್ಟದಾಗಿ ನೋಡಿದ್ದು ಅಥವಾ ಹಿಂಗೇನೋ ಮಾಡ್ತಾಯಿದ್ದು ಅದೆಲ್ಲ ಏನಿರಲಿಲ್ಲ. ಬಟ್ ಪ್ರೀತಿ, ಪ್ರೇಮ, ಪ್ರಣಯ ಇವೆಲ್ಲ ಏನೂ ಆಗಿಲ್ಲ ಅಷ್ಟೇ, ಅದು ನಿಜ. ಈಗಿನ ತಲೆಮಾರಿನ ಯಶು ಇಂಥವ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಿ? ಅಯ್ಯೋ, ದೇ ಆರ್ ಆಲ್ ವೆರಿ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ವೆರಿ ಹಾರ್ಡ್ ವರ್ಕ್. ನೋ, ಅಯ್ಯೋ ಅವನ್ನ ಅಫ್ಕೋರ್ಸ್ ಎಷ್ಟು ಜೊತೆ ನಾನು ಎಷ್ಟು ಪ್ರಯಾಣ ಮಾಡಿದ್ದೀನೋ ನಿಮ್ಗೆ ಗೊತ್ತಿದೆ ಎಲ್ಲನೂ. ಮೊದಲ ಸಲ ರಿಲೀಸ್ ಆದಾಗ ಬೇರೆ ಬೇರೆ ಊರುಗಳಿಗೆ, ಮಂಡ್ಯದಿಂದ ಹಿಡಿದು ಮೈಸೂರಿಂದ ಹಿಡಿದು ಎಲ್ಲ ಕಡೆ ಹೋಗೋದು, ಎಲ್ಲ ಕಡೆ ಮಾತಾಡೋದು. ಮೊನ್ನೆ ನನಗೆ ಆದಿಚುಂಚನಗಿರಿ ಅದು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಿದ್ರು, ನೀವು ಎಷ್ಟು ಬಗ್ಗೆ ಎಷ್ಟು ಮಾತಾಡಿದ್ಯಾ, ನಿನ್ಗೆ ಏನಾದರೂ ಐಡಿಯಾ ಇದೆಯಮ್ಮ ಅಂತಂದಿದ್ರು ನನಗೆ. ಯಾಕೆ ಅಂತಂದೆ. ಅಲ್ಲಿ ಪ್ರಕಾಶ್ನಾಥ ಸ್ವಾಮೀಜಿಗಳಿದ್ದಾರೆ. ಯಾಕಣ್ಣ ಅಂತ, ಅವನ ಅಣ್ಣ ಅಂತ ಕರಿತೀನಿ ನಾನು. ಯಾಕಣ್ಣ ಅಂತಂದಿದ್ದಕ್ಕೆ ಅವರು, ನೀನು ಎಷ್ಟು ಹೇಳಿದ್ಯಾ ಗೊತ್ತಾ ಅಮ್ಮ ಹುಡುಗನ ಬಗ್ಗೆ ನೀನು, ಅಂದರೆ ಅಷ್ಟು ಒಂಥರ ಖುಷಿ ಅನಿಸೋದು. ಅವ್ನ ಹಾರ್ಡ್ ವರ್ಕು, ಅವ್ನ ಡೆಡಿಕೇಶನು, ಅದೆಲ್ಲನೂ ನನಗೆ ತುಂಬ ಖುಷಿ. ಸೊ ಯಶ್ ಬಗ್ಗೆ ಅತ್ಯಂತವಾದ ಪ್ರೀತಿ ಇದೆ. ಅದು ಅವರು ಏನಾದರೂ ಅಂದ್ಕೊಂಡು, ಆಮೇಲೆ ತುಂಬ ಜನ ಅಯ್ಯೋ ನೀವು ಅವ್ರ ತಾಯಿ ಪಾತ್ರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಂಗೆ ಹೇಗಿರುತ್ತೆ, ನನಗೆ ಯಾವಾಗಲೂ ಅನಿಸ್ತಿರುತ್ತೆ ಈಗ ಯಾವುದಾದ್ರು ಒಂದು ಪಾಠ ಸಿಗಬೇಕು ಅವನ ಜೊತೆ ನನಗೆ ಅಂತ ಹೇಳಿ. ನನಗೆ ಯಶ್ ಬಗ್ಗೆ ಅತ್ಯಂತ ಗೌರವ ಇದೆ, ತುಂಬ ಖುಷಿ ಇದೆ. ಅವನು ಬೆಳೆದ ರೀತಿಯಲ್ಲಿ ಅಂದರೆ ಡೆಫಿನೆಟ್ಲಿ ಈಸ್ ಹಾರ್ಡ್ ವರ್ಕ್ ಆ್ಯಂಡ್ ಹಿ ಈಸ್ ಡೆಡಿಕೇಶನ್ ಟು ದಿ ಮತ್ತು ಏಮ್ಡ್, ಅದರ ಒಂದು ಎಸ್ ಗುರಿ, ಆ್ಯಂಡ್ ಹಿ ವಾಸ್ ಕ್ಲಿಯರ್. ಮತ್ತು ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಶುದ್ಧತೆ ಇದೆ. ಶುದ್ಧತೆ ಅಫ್ಕೋರ್ಸ್. ಇಟ್ ಡಸಂಟ್ ಹ್ಯಾವ್ ಎನಿ ಇದು. ಏನಮ್ಮ ಅಂದರೆ ಏನಮ್ಮನೇ, ಇವತ್ತಿಗೂ ಏನಮ್ಮ ಅಮ್ಮ ಅಂತಲೇ ಕರೆಯೋದು. ಇವತ್ತಿಗೂ ಅದೇ ಪ್ರೀತಿ, ಅದೇ ವಿಶ್ವಾಸ. ವೇಣುನ ಕಂಡ್ರೂ ಅಷ್ಟೇ ಗೌರವ. ವೇಣು ಜೊತೆಗೆ ತುಂಬ ಫಿಲ್ಮ್ಸ್ಗೆ ನಿಮ್ಗೆ ಗೊತ್ತಿದೆ ಅವರು ಕ್ಯಾಮ್ರಾ ಕೆಲಸ ಮಾಡಿದ್ದಾರೆ. ಸೊ ಇಬ್ಬರು ನಾವು ತುಂಬಾ ಒಂಥರ ಅವ್ನಿಗೆ ಅಪ್ಪ ಅಮ್ಮನ ಥರನೇ ಇದ್ವಿ. ಸೊ ಅದೇ ಥರನೇ ನೋಡ್ತಾನೆ ಇವತ್ತು. ಸೊ ಐ ಅಪ್ರಿಷಿಯೇಟ್ ಈಸ್ ಗ್ರೋತ್. ದರ್ಶನನ ಒಟ್ಟು ಬೆಳವಣಿಗೆ ಬಗ್ಗೆ ಏನು ಹೇಳ್ತಾರೆ? ದರ್ಶನ್ ಜೊತೆ ನಾನು ಕೆಲಸ ಜಾಸ್ತಿ ನಾನು ಮಾಡಲಿಲ್ಲ ಮುಟ್ಟಿಗೆ. ಆದರೆ ಅಫ್ಕೋರ್ಸ್ ಅವರು ನಮ್ಮನೆ ಹತ್ರನೇ ಇದ್ದರು, ಜೆ ಪಿ ನಗರದಲ್ಲಿ. ಹತ್ರ ಅವ್ರ ತಾಯಿ, ಅವ್ರ ಅಕ್ಕ ಮತ್ತು ದಿನಕರರು ಎಲ್ಲರೂ ಒಟ್ಟಿಗೆ ಅಲ್ಲೊಂದು ಮನೆ ಮಾಡಿದರು. ಆವಾಗ ಅವನೊಂದು ಹೊಸ ಕಾರ್ ತೊಗೊಂಡಿದ್ದ. ಅದು ಅಂಬರೀಷ್ ಅವ್ರಿಗೆ ತೋರ್ಸೋಕ್ಕೆ ತಗೊಂಡು ಬಂದಿದ್ದ. ಹಾಗೆ ನಮ್ಮ ಅಂಬರೀಷ್ ಅವ್ರ ಮನೆ ಹತ್ರನೇ ನಮ್ಮನೆ ಇದ್ದಿದ್ದು ಗೊತ್ತು. ಸೊ ನಮ್ಮನೆಗೂ ಬಂದಿದ್ದ. ಆ ಥರ ಅವ್ನಿಗೊಂದು ಏನೋ ಒಂಥರ ಖುಷಿ, ನನಗೊಂದು ಹೊಸ ಕಾರ್ ತೊಗೊಂಡಿದ್ದೀನಿ ಅಂದ್ಬಿಟ್ಟು ನಾನು ವೇಣುನ ಕೂತ್ಕೊಂಡು ಒಂದೆಲ್ಲ ರೌಂಡೆಲ್ಲ ಹೊಡಿಸಿ, ಅಫ್ಕೋರ್ಸ್ ತಿರುಗಾಡಿಸಿ, ಅವಾಗೇನೋ ಮದುವೆ ಆಗಿರಲಿಲ್ಲ, ತಿರುಗಾಡಿಸಿ ಎಲ್ಲ ಬಂದು ಅವ್ರ ಮನೇಲಿ ಹೋದಾಗ ಅವನನ್ನು ಅಪ್ಪು ಅಂತ ಕರಿತಿದ್ರು. ಯಾರನ್ನ? ದರ್ಶನನ್ನು. ನಾನಂದೆ, ಅಪ್ಪು ನಾವೆಲ್ಲರೂ ಬರೀ ಪುನೀತ್ ರಾಜ್ಕುಮಾರ್ನ ಅಷ್ಟೇ ನಾನು ಕರೆದಿದ್ದು ನಮ್ಗೆ ಗೊತ್ತಿರೋದು, ನಿನ್ನೂ ಮನೇಲಿ ಅಪ್ಪು ಅಂತ ಕರೀತಾರ ಅಂದರೆ, ಇಲ್ಲ ನಮ್ಮ ಮನೇಲಿ ಎಲ್ಲರೂ ಪ್ರೀತಿ ಮೊದಲಿಂದನೂ ಆ ಥರನೇ ಕರೆಯೋದು ಮನೇಲಿ ಅಂತೆಲ್ಲ ಹೇಳ್ತಿದ್ರು. ಸೊ ಆಗ ಒಂದು ಸಣ್ಣ ಮನೇಲಿ ಇವರೆಲ್ಲ ಎಷ್ಟು ಜನ ಇದ್ದಿದ್ದನ್ನು ನೋಡಿದ್ದೀನಿ. ಅದಾದಮೇಲೆ ಅವನು ದೊಡ್ಡ ಹೀರೋ ಆಗಿ ಬೆಳೆದು, ಅವನು ಆಲದ ಮರ ಆಗಿ ಎಷ್ಟೊಂದು ಜನರಿಗೆ ಸಹಾಯ ಮಾಡಿ, ಎಷ್ಟೊಂದು ಜನರ ಜೀವನಕ್ಕೆ ಅವನು ಕೂಡ ಒಂದು ಆರ್ಥಿಕವಾಗಿ ಸಹಾಯ ಮಾಡಿ ಆ ಬೆಳೆದಾದ್ಮೇಲೂ ನೋಡಿದ್ದೀನಿ. ಅಫ್ಕೋರ್ಸ್ ನಾನು ಹೆಚ್ಚು ಒಂದು ಸಿನಿಮಾ ಮಾಡಿದ್ದೀನಿ ಅಷ್ಟೇ ಅವನೊಟ್ಟಿಗೆ. ದರ್ಶನ್ ಜೊತೆನೂ ಅಷ್ಟೇ, ಸುದೀಪ್ ಅವ್ರ ಜೊತೆಗೂ ಅಷ್ಟೇ ಒಂದೊಂದೇ ಸಿನಿಮಾ ಮಾಡಿರೋದು ಇವತ್ತುವರೆಗೂ. ಸೊ ಇಬ್ಬರ ಬಗ್ಗೆನೂ ನನಗೆ ತುಂಬ ಖುಷಿ ಇದೆ. ಅವರಿಬ್ಬರಿಗೂ ಕೂಡ ಕನ್ನಡಕ್ಕೆ ಆಸ್ತಿಯೇ, ಕನ್ನಡ ಸಿನಿಮಾಕ್ಕೆ. ಅಫ್ಕೋರ್ಸ್ ವೇಣು ಜಾಸ್ತಿ ಸಿನಿಮಾ ಮಾಡಿದ್ದಾರೆ. ಈಗೇನು ದರ್ಶನ್ ಒಟ್ಟಿಗೆ ಕ್ಯಾಮ್ರಾ ವರ್ಕ್ ತುಂಬ ಮಾಡಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ದರ್ಶನ್ ವೇಣುನ ಭಾವ ಅಂತಲೇ ಕರೆಯೋದು, ನನ್ನನ್ನು ಅಕ್ಕ ಅಂತಲೇ ಕರೆಯೋದು. ಸೊ ದ್ಯಾಟ್ ರಿಲೇಷನ್ ಇಸ್ ದೇರ್ ಇದೆ. ಅದು ಇತ್ತೀಚಿನ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ಅದು ಯಾರೇ ತಪ್ಪು ಮಾಡಿದರೂ ಕೂಡ ಅದು ತಪ್ಪೇ. ಆ ತಪ್ಪನ್ನು ಸಮರ್ಥಿಸ್ಕೊಳ್ಳುವಂಥ ಕೆಲಸ ನಾವು ಮಾಡೋದಿಲ್ಲ. ಆದರೆ ಅದಕ್ಕೆ ಸರಿಯಾದ ನ್ಯಾಯಾಧೀಶರು, ಅದಕ್ಕೆ ಕೋರ್ಟು ಎಲ್ಲವೂ ಇದೆ. ಅದು ಸರಿಯಾದ ನಿರ್ಧಾರ ತಗೊಳುತ್ತೆ ಅನ್ನೋ ನಂಬಿಕೆಯೂ ನನಗಿದೆ ಇವತ್ತಿನ ಸಿಸ್ಟಮ್ಗಳಲ್ಲಿ. ಬೆಳವಣಿಗೆ ಏನು ಮಾಡ್ತೀರಿ ಅಂದರೆ, ಒಂದು ಈ ಮಟ್ಟಿಗೆ ಒಂದು ಸ್ಟಾರ್ಗಿರಿ ಸಂಪಾದನೆ ಮಾಡೋದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಅದು ಆ ಜನಪ್ರಿಯತೆಯನ್ನು, ಆ ಜನರ ಹುಚ್ಚು ಪ್ರೀತಿಯನ್ನು ಭಗವಂತ ಅವನು ಕೊಟ್ಟಿದ್ದಾನೆ ಅಂದರೆ ಎಲ್ಲೋ ದೇವರ ಆಶೀರ್ವಾದ ಇದೆ.
ಅಂಥ ವ್ಯಕ್ತಿಗಳು ಎಲ್ಲಿಯೂ ಎಡವಬಾರದು ಅನ್ನೋ ಆಸೆಯೂ ನನಗಿದೆ. ಅದೇ ಎಡುವುದಾಗ ಅವ್ರ ಮನೆಯವರಿಗೆಲ್ಲರಿಗೂ ಆದಷ್ಟೇ ಸಂಕಟ ನನಗೂ ಆಗುತ್ತೆ. ಖಂಡಿತವಾಗ್ಲೂ ಆ ಥರದ ತಪ್ಪುಗಳು ನಡೀಬಾರ್ದು, ನಡೀಕೂಡ್ದು ಅವ್ನು ಒಳ್ಳೆಯ ಜೀವನನ ಮಾಡಬೇಕು ಅನ್ನೋ ಆಸೆ ಕೂಡ ಇದೆ. ಜೀವನದಲ್ಲಿ ನಿಮಗಿರುವ ಹವ್ಯಾಸಗಳೇನು? ಹವ್ಯಾಸಗಳು ನನಗೆ ಅದೇ ಅಫ್ಕೋರ್ಸ್ ಓದೋದು ತುಂಬ ನನ್ನ ಹವ್ಯಾಸ ಅಂತ ಹೇಳಲಾರೆ, ನನ್ನ ರೂಢಿ ಅದು ಮನೇಲಿ ಪೂಜೆ ಮಾಡೋದು ಅಥವಾ ಇದು ಮಾಡೋದು ಸ್ತೋತ್ರಗಳದು ಇದೆಲ್ಲ ನನ್ನ ಹವ್ಯಾಸ ಅಂತ ಹೇಳಲಾರೆ. ದಟ್ಸ್ ನನ್ನ ರಿಚುವಲ್ಸ್ ನನ್ನ ಜೀವನದೊಂದಿಗೆ ಅದು ಬಂದಿರುವಂಥ ಅಭ್ಯಾಸ. ಇತ್ತೀಚೆಗೆ ಅಫ್ಕೋರ್ಸ್ ವೇಣು ತುಂಬ ಓದ್ತಾರೆ, ಅವರಷ್ಟು ಖಂಡಿತ ಓದಲ್ಲ ನಾನು ಕಂಪೇರ್ ಮಾಡಿದ್ರೆ. ಆವಾಗವಾಗ ಯಾವುದಾದ್ರೂ ಒಳ್ಳೆಯ ಬುಕ್ಗಳನ್ನ ಓದಾಗ ಇದು ನೀನು ಓದಲೇಬೇಕು ಅಂತ ಕೊಟ್ಟರೆ ನಾನು ಅದನ್ನು ಹೆಂಗಾರು ಮಾಡಿ ಓದ್ತೀನಿ. ಅದೊಂದು ಹವ್ಯಾಸ ಅಂದ್ಕೊಟ್ರೆ ಖಂಡಿತ ಅದೊಂದು ಹವ್ಯಾಸ. ಹಂಗಂತೇಳಿ ನಾನು ಈ ಬೇರೆ ಬೇರೆ ಜವಾಬ್ದಾರಿಗಳೇ ನಂಗೆ ಜಾಸ್ತಿ ಆಗಿರ್ಬೇಕಾದ್ರೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳುವಂಥ ಸ್ವಲ್ಪ ಸಮಯ ನನಗೂ ಕಷ್ಟ. ಈಗ ಏನು ಮಾಡ್ತಾ ಇದ್ದೀರಿ? ಈಗ ನಾನು ಸಿನಿಮಾಗಳನ್ನೇ ಮಾಡ್ತಿದ್ದೀನಿ. ಎಷ್ಟು ಸಿನಿಮಾ? ಈಗ ಒಂದು 4 ಸಿನಿಮಾಗಳು ಈಗ ಆಲ್ರೆಡಿ ಸೆಟ್ನಲ್ಲಿದೆ, ಮತ್ತು 1-2 ಸಿನಿಮಾಗಳು ಮಾತುಕತೆ ನಡೆದಿದೆ. ಅದು ಯಾವ ಥರ ಪಾತ್ರಗಳು ಬರ್ತಾ ಇದೆ? ಆಲ್ಮೋಸ್ಟ್ ಎಲ್ಲ ತಾಯಿ ಪಾತ್ರನೇ. ಅದರಲ್ಲಿ ನಾನು ಆರಿಸ್ಕೊಳ್ಬೇಕಾದ್ರೆ ಒಂದು ಡಿಫ್ರೆಂಟ್ ತಾಯಿ ಪಾತ್ರ ಏನು ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನು ಆ ಥರ ಅದೊಂದು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಮಹತ್ವಾಕಾಂಕ್ಷೆ ಏನು ಇನ್ನು ಗೊತ್ತಿಲ್ಲ. ಮುಂದೆ ರಾಜಕೀಯವಾಗಿ ಸಿನಿಮಾದಲ್ಲಿ ನೀವು ಇಲ್ಲಿವರೆಗೆ ಮಾಡಿದ ಪಾತ್ರಗಳ ಬಗ್ಗೆ ನಿಮಗೆ ಆತ್ಮತೃಪ್ತಿ ಇದೆಯಾ? ಆತ್ಮತೃಪ್ತಿ ಅನ್ನೋದ್ರಿಂದ ನನಗೆ ಖಂಡಿತವಾಗ್ಲೂ ಖುಷಿ ಇದೆ, ಸಂತೋಷ ಇದೆ. ಆತ್ಮತೃಪ್ತಿ ಇದೆಯಾ, ಇದೇ ಕರೆಕ್ಟು, ಇದೇ ಸಾರ್ಥಕತೆ ಇದೆಯಾ ಅಂದರೆ ಡೆಫಿನೆಟ್ಲಿ ಇಲ್ಲ. ನನಗೆ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು, ಇನ್ನೂ ಒಂದಷ್ಟು ಒಳ್ಳೆಯ ಪಾತ್ರಗಳನ್ನು ಮಾಡಬೇಕು ಅನ್ನೋ ಆಸೆ ಮತ್ತು ಆ ಥರದೊಂದು ನಂಬಿಕೆ ನನಗಿದೆ. ಎಸ್, ಡೆಫಿನೆಟ್ಲಿ ಇನ್ನೂ ಹೊಸ ಪಾತ್ರಗಳು, ಒಳ್ಳೆಯ ಪಾತ್ರಗಳು ಬರ್ತವೆ, ನಾನು ಮಾಡ್ತೀನಿ ಅನ್ನೋ ಆಸೆ ಇದೆ. ಆವಾಗ ಭವಿಷ್ಯ ನನಗೆ ಆವಾಗ ಏನಾದರೂ ನನಗೆ ಯಾವಾಗಲೂ ಹೇಳ್ತಿರ್ತೀನಿ ವೇಣುಗೆ, ಐ ಥಿಂಕ್ ಐ ಹ್ಯಾವ್ ಟು ರಿಟೈರ್ಡ್ ಅಂತ. ನಾನು ಸುಮ್ಮನೆ ಸಾಕು ಅನಿಸುತ್ತೆ ನನ್ನ ಸಿನಿಮಾ ಮಾಡೋದು ಅಂತ ಹೇಳ್ತಿರ್ತೀನಿ. ಈವನ್ ನನ್ನ ಮಗ ಹೇಳ್ತಾರೆ, ಸಾಕು ಬಿಡಮ್ಮ ನೀನು ಸಿನಿಮಾ ಮಾಡೋದು ಅಂತಿರ್ತಾರೆ. ನನಗೆ ಆ ಆಸೆನೂ ಇದೆ. ಒಂಥರ ಆರ್ತಿ ಇವರು ಅವರೆಲ್ಲ ದೇ ಗಾಟ್ ರಿಟೈರ್ಡ್ ಆ್ಯಂಡ್ ದೇ ಸೆಟಲ್ಡ್, ಆ ಥರ ಬೇರೆಯವರ ಹೆಣ್ಮಕ್ಳ ಹಿರಿಯರ ಕಲಾವಿದರದೆಲ್ಲ ಜೀವನ ಇದೆ. ಆ ಥರನೂ ಒಂಥರ ಆಗಬೇಕು ಅನ್ನೋತನೂ ಆಸೆ ಇದೆ. ಎಸ್, ಐ ಹ್ಯಾವ್ ಟು ಏನೋ ಬೇರೆ ಸ್ಟಾರ್ಟ್ ಮಾಡಿ ನನ್ನ ಕುಟುಂಬ ನಾನು ಇದು ಆ ಥರ ನೋಡ್ಕೋಬೇಕು ಅನ್ನೋ ಆಸೆನೂ ಇದೆ. ಗೊತ್ತಿಲ್ಲ ನನಗೆ, ನಾನು ಮಹತ್ವಾಕಾಂಕ್ಷಿನೋ ಅಥವಾ ದೂರ ಆಲೋಚನೆ ಇಟ್ಕೊಂಡು ಅಥವಾ ಏನೋ ನಂಗೆ ನಾಳೆ ಏನು ಅನ್ನೋದೇ ಗೊತ್ತಿಲ್ಲ. ಸೊ ನಾಳೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರೋಳು ಅಂತ ಅವಳು. ಸೊ ನನಗೆ ಆ ಆಸೆಗಳು. ಕನ್ನಡ ಚಿತ್ರರಂಗದ ಈಗಿನ ಒಂಥರ ಅಧೋಗತಿ ಅನ್ನುವ ಸ್ಥಿತಿಯಲ್ಲಿ ಇದೆಯಲ್ಲ, ಏನು ಅನ್ನಿಸ್ತದೆ? ಇಲ್ಲ, ತುಂಬ ಬೇಜಾರು ಅನಿಸುತ್ತೆ. ಒಂದು ಮಧ್ಯದಲ್ಲಿ ನಮಗೆ KGF ಆಗಲಿ, ಕಾಂತಾರ ಆಗಲಿ, ಅಥವಾ ಇನ್ನೊಂದು ಸಿನಿಮಾ, ಒಂದು 2-3 ಸಿನಿಮಾಗಳಾಗಲಿ ಬಂದಾಗ ನಮಗೇನೋ ಹೊಸ ಥರದ ಹೋಪ್ ಸಿಕ್ತು. ಎಸ್, ನಮ್ಗೆ ಏನು ಗೊತ್ತಾ, ಯಾರೇ ಸಿನಿಮಾ ಮಾಡಿರಲಿ, ಯಾರೇ ಕಲಾವಿದರು ಸಿನಿಮಾ ಮಾಡಿರಲಿ, ಅದು ಚೆನ್ನಾಗಿ ಆಗಬೇಕು ಅನ್ನೋದೇ ಒಂದು ಆಸೆ. ಒಂದು ಸ್ವಾರ್ಥವೂ ಇರಬಹುದು. ಸ್ವಾರ್ಥ ಏನಕ್ಕೆ ಅಂದರೆ ನಮಗೂ ಕೆಲಸ ಸಿಗುತ್ತೆ, ಒಂದು ಸಿನಿಮಾ ಪ್ರೊಡ್ಯೂಸರ್ ಅದಿದ್ದರೂ ಸಹ ಎಲ್ಲ ಸಿನಿಮಾಗಳು ಚೆನ್ನಾಗಿ ಆಗಬೇಕು ಅನ್ನೋದು ಆಸೆ. ಯಾಕಂದರೆ ಚಿತ್ರಮಂದಿರಗಳು ನಿಜವಾಗ್ಲೂ ಕೊರಗ್ತಾ ಇದ್ದಾವೆ ಜನಗಳು ಬರದೆ. ಅದು ಎಷ್ಟೇ ದೊಡ್ಡ ಒಳ್ಳೆಯ ಸಿನಿಮಾಗಳಾದರೂ ಕೂಡ ಇದು ಜನರ ಕೊರತೆ ಆಗಿದೆ. ಅದು OTT ಕಾರಣನೋ, TV ಕಾರಣನೋ, ಅಥವಾ ಜನರ ಲೈಫೇ ಕಾರಣನೋ, ಲೈಫ್ ಸ್ಟೈಲೇ ಕಾರಣನೋ ನನಗೆ ಗೊತ್ತಿಲ್ಲ. ಇವಾಗ ನಾವೆಲ್ಲ ಸ್ಟೂಡೆಂಟ್ ಆಗಿದ್ದಾಗ ನಮ್ಗೆ ಇದ್ದಿದ್ದು ಒಂದೇ ಒಂದು ಎಂಟರ್ಟೈನ್ಮೆಂಟ್ ಅಂದರೆ ಅದು ಸಿನಿಮಾ. ಇವಾಗ ಎಂಟರ್ಟೈನ್ಮೆಂಟ್ ಅಂದಾಗ ಕೈಯಲ್ಲಿದೆ, ಅದು ಥಿಯೇಟ್ರ್ ಎಂದೇ ಅಲ್ಲ. ಅದರಿಂದ ಸ್ವಲ್ಪ ಹೊರಗಡೆಗೆ ಯಾರು ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಈಗ 2-3 ತಾಸು ಇರ್ಬೋದು. ಪೇಷನ್ಸ್ ಅನ್ನೋದನ್ನು ಖಂಡಿತವಾಗ್ಲೂ ಜನ ಕಳ್ಕೊಂಡಿದ್ದಾರೆ. ಒಂದೇ ಕಡೆ ಕೂತ್ಕೊಳ್ಳುವ ಪೇಷನ್ಸ್ ಕಳ್ಕೊಂಡಿದ್ದಾರೆ. ಸೊ ಒಂದು ಸುದೀರ್ಘವಾಗಿ ಮಾತಾಡಿದೆವು, ಕೊನೆಗೂ ತಾರಮ್ಮನೊಟ್ಟಿಗೆ ಮಾತಾಡಿದ ಸಾರ್ಥಕತೆ ನನಗೆ. ಆಮೇಲೆ ತುಂಬಾ ಕಾಲ ಎಳಿತಾ ಇದ್ದೀರಾ ಇದರಲ್ಲಿ. ನನಗೆ ನೀವು ಬೇರೆ ಅಂತ ಅನಿಸ್ಲಿಲ್ಲ ಯಾವತ್ತು. ಅದು ಒಂದು ರೀತಿಯ ನಮ್ಮ ಮನೆಯ ಒಂದು ಎಕ್ಸ್ಟೆನ್ಷನ್ನು ಅಥವಾ ಆ ಥರದ್ದು. ನೀವಾಗ್ಬೋದು, ವೇಣು ಆಗ್ಬೋದು. ಹಾಗೆ ನೋಡಿದರೆ ಕೃಷ್ಣನೊಟ್ಟಿಗೆ ಅವನ ಹುಟ್ಟುವ ಪೂರ್ವ ಮತ್ತು ಹುಟ್ಟಿದ ಮೇಲೆ ಒಡನಾಟ ಇತ್ತು. ಆದರೆ ಅವನ ಬೆಳವಣಿಗೆಯಲ್ಲಿ ನಮಗೆ ಸ್ವಲ್ಪ ಆಗಲಿಲ್ಲ. ನೀವು ಬ್ಯುಸಿ ಆದ್ರಿ, ನಾನು ಬ್ಯುಸಿ ಆದೆ. ಬಟ್ ಈ ಮಾತುಕತೆಯನ್ನು ಭಾಳ ದಿನಗಳಿಂದ ಹಂಬಲಿಸ್ತಾ ಇದ್ದೆ ನಾನು. ಅಂದರೆ ಒಂದಿಷ್ಟು ಕೆದಕುವ ಬೆದಕುವ, ಒಂದಿಷ್ಟು ನಮ್ಮನ್ನು ನಾವು ನೋಡಿಕೊಳ್ಳುವ. ಯಾಕಂದರೆ ಸಿನಿಮಾದ ತೆರೆಯಲ್ಲಿ ಅಭಿನಯಿಸುವರನ್ನು ನೋಡಿದ್ದೇನೆ, ವೈಯಕ್ತಿಕ ಜೀವನದಲ್ಲಿ ಅಭಿನಯಿಸುವರನ್ನು ನೋಡಿದ್ದೇನೆ. ತೆರೆಯಲ್ಲಿ ಅಭಿನಯಿಸ್ತಾರೋ ಅಥವಾ ನಮ್ಮ ನಿರೀಕ್ಷೆ ಮುಟ್ತಾರೋ ಇಲ್ಲೋ ಗೊತ್ತಿಲ್ಲ, ವೈಯಕ್ತಿಕ ಜೀವನದಲ್ಲಂತೂ ಅದ್ಭುತ ಕಲಾವಿದರೆಲ್ಲ ನಾವು ನೋಡಿದ್ದೇವೆ. ಹಾಗಿರುವಾಗ ಒಂದು ಮನೆಯ ಒಂದು ಸದಸ್ಯರ ಹಾಗೆ, ಸಹೋದರಿಯರ ಹಾಗೆ, ನಮ್ಮ ಕುಟುಂಬಿಕರ ಹಾಗೆ ಈ ಥರದ ಒಂದು ಒಡನಾಟ ದಕ್ಕಿದ್ದು ಅದು ಕೆಲವು ಅಪರೂಪದ ಕುಟುಂಬಗಳಲ್ಲಿ ಮಾತ್ರ.
ಬಹುಶಃ ಲೋಕೇಶ್ ಕುಟುಂಬ, ಸೃಜನ್ ಲೋಕೇಶದ್ದು, ರಾಜ್ಕುಮಾರ್ ಅಂಥವ್ರು, ಅಥವಾ ಆ ಥರದ ಕೆಲವನ್ನ ಹೇಳ್ತಾ ಹೋಗ್ಬೋದು ಕಾಣುತ್ತೆ. ಸೊ ಅತ್ಯಂತ ಆತ್ಮೀಯವಾದಂಥ ಒಡನಾಟ ಅದು ನಿಮ್ಮಿಬ್ಬರೊಟ್ಟಿಗೆ. ಹಾಗಾಗಿ ಅದು ಇವತ್ತು ಒಂದು ಇಷ್ಟು ಸುದೀರ್ಘವಾಗಿ ಮಾತಾಡುವಂಥ ಒಂದು ಅವಕಾಶ ನನಗೆ ಬಹಳ ಖುಷಿಯಾಗಿದೆ. ನನಗೆ ವಿಶ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹೆಚ್ಚೆಚ್ಚು ಪಾತ್ರಗಳು ಇನ್ನೂ ನಮ್ಮನ್ನೆಲ್ಲ ಮೈ ಜುಮ್ ಅನ್ನಿಸುವಂಥ ಸ್ಥಿತಿಗೆ ತಂದು ನಿಲ್ಲಿಸಲಿ. ರಾಜಕೀಯವಾಗಿಯೂ ಕೂಡ ನಿಮ್ಮ ಈ ಕೆಲಸಗಳು, ನೀವು ಮಾಡಿದಂಥ ಆ ಒಳ್ಳೊಳ್ಳೆಯ ಹೆಜ್ಜೆಗಳು, ಇಟ್ಟ ಹೆಜ್ಜೆಗಳು, ಅವು ಮುಂದೊಂದು ದಿನ ಬಹುಶಃ ನಾವು ನಿರೀಕ್ಷೆ ಮಾಡುವಂಥ ಒಂದು ಹುದ್ದೆಗೆ ನಿಮ್ಮನ್ನು ತಂದು ನಿಲ್ಲಿಸಲಿ. ಆಯುಷ್ಯ ಹಿರಿದಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಾರಿ ನಿಮ್ಮನ್ನು ಕಾಯಿಸಿದ್ದೆ ಲೇಟಾಗಿ ಬಂದಿರೋದಕ್ಕೆ. ನಾನು ಸುಮ್ಮನೆ ಹೇಳಿದೆ. ಇಲ್ಲ ನಿಮಗೆ ನನಗೊಂದು ಸಲಿಗೆ ಇತ್ತು, ಅದರಿಂದ ನಿಮ್ಗೆ ಕೇಳ್ತಿದ್ದೆ. ನೀವು ಪರಿಸ್ಥಿತಿ ಕರೆದಾಗಲ. ಆದರೂ ನನ್ನ ಮೊಟ್ಟ ಮೊದಲ ಯೂಟ್ಯೂಬ್ ಇಂಟರ್ವ್ಯೂ ಅದು ನಿಮ್ಮ ಗಮನಕ್ಕಿರಲಿ. ಅದು ನಾನು ಅಷ್ಟರ ಮಟ್ಟಿಗೆ ನನಗೊಂದು ಪ್ರಾಶಸ್ತ್ಯ ಸಿಕ್ತಲ್ಲ ಕಾದದ್ದಕ್ಕೆ. ನಾನು ಯಾರು ಇದುವರೆಗೂ ಮಾತಾಡಿಲ್ಲ. ಅಫ್ಕೋರ್ಸ್ ನನ್ನ ಜೀವನ ಎಲ್ರಿಗೂ ಗೊತ್ತಿರೋದ್ರಿಂದ ಸೊ ಅದೇನು ವಿಶೇಷ ಇರೋದಿಲ್ಲ ಅನ್ನೋ ಥರದಲ್ಲಿ ನನಗೆ ಒಂದು ಭಾವನೆ. ಆಮೇಲೆ ಸಾಧನೆ ನೀವಂತ ಇದ್ರಿ, ನಾನು ಅವಾಗ ನನಗೆ ಇನ್ನೂ ಒಂದಷ್ಟು ಸಾಧನೆ ಮಾಡಿ ನಾನು ಅದು ಮಾಡಿ ಇದು ಮಾಡಿ ಅಂತೆಲ್ಲ ಹೇಳ್ಬೇಕು ಅಂತ ಆಸೆ. ನೀವು ಇದನ್ನೇ ಸಾಧನೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಅಫ್ಕೋರ್ಸ್ ನನಗೆ ತುಂಬ ಸಂತೋಷ ಅನ್ನಿಸ್ತು, ಖುಷಿ ಅನ್ನಿಸ್ತು. ಯಾಕಂದರೆ ನಿಮ್ಮ ಹತ್ರ ಕ್ಯಾಮ್ರಾ ಇಲ್ಲದೆ ಬಹಳಷ್ಟು ನಾನು ನಮ್ಮ ಯಜಮಾನರು ಮಾತಾಡಿದ್ದೀವಿ. ಹೌದು, ನಮ್ಮ ಜೀವನದಲ್ಲಿ ತುಂಬ ತಿರುಗಾಡಿದ್ದೇವೆ ಒಟ್ಟಿಗೆ. ಹೌದು. ಆಮೇಲೆ ಅಫ್ಕೋರ್ಸ್ ಕೃಷ್ಣ ಹುಟ್ಟಿನ ಹಿಂದೆ ಮತ್ತು ಹುಟ್ಟಿದ ಮೇಲೂ ಕೂಡ ನೀವು ನಮ್ಮ ಜೊತೆಯಲ್ಲಿ ಅಣ್ಣನಾಗಿ ಮನೆಯಲ್ಲಿ ನಮ್ಮ ಜೊತೆ ಇದ್ದೀರಿ ಯಾವಾಗಲೂ. ಹಡ್ದಾಗ ಆಸ್ಪತ್ರೆಗೂ ಅವಾಗೂ ಅಲ್ಲೇ ಇದ್ರಿ ನೀವು. ವೇಣು ಇರಲಿಲ್ಲ, ಆ್ಯಕ್ಚುಲಿ ಶೂಟಿಂಗ್ ಮಾಡ್ತಿದ್ರು ಮಲೇಷ್ಯಾದಲ್ಲಿ, ನೀವಿದ್ರಿ. ಸೊ ಈ ಥರದ ಒಂದು ವಿಶೇಷವಾದ ದಿನಗಳಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಇದ್ರಿ, ಇವಾಗಲೂ ಇದ್ದೀರಿ. ನಿಮ್ಮ ಯೂಟ್ಯೂಬ್ ದೊಡ್ಡ ಯಶಸ್ಸು ಅಫ್ಕೋರ್ಸ್ ಆಗಿದೆ ಈಗಾಗಲೇ. ಮನೆ ಮಾತಾಗಿದೆ. ಅದು ರಾಜಕೀಯವಾಗೇ ಆಗಿರಲಿ, ಸಿನಿಮಾದೇ ಆಗಿರಲಿ, ಏನೇ ಆಗಿರಲಿ, ನೀವು ರೈಟಪ್ಗಳನ್ನ ಬರೀಬೇಕಾದ್ರೂ ಅಷ್ಟೇ ಆತ್ಮೀಯವಾಗಿದ್ರಿ ಎಲ್ರಿಗೂ. ಇವಾಗ ಯೂಟ್ಯೂಬ್ ಮೂಲಕ ಈಗ ವಿಶೇಷವಾಗಿ ಎಲ್ಲರೂ ಹತ್ತಿರ ಆಗಿದ್ದೀರಿ. ತುಂಬ ದೊಡ್ಡ ಸಕ್ಸಸ್ ಆಗಲಿ ಅಂತ ಹಾರೈಸ್ತಾ, ನಿಮ್ಮ ಹೊಸ ಆಫೀಸ್ಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಏನಾದರೂ ನನ್ನ ತಪ್ಪಾದರೆ ದಯಮಾಡಿ ಕ್ಷಮೆ ಇರಲಿ. ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತೀನಿ. ಥ್ಯಾಂಕ್ ಯು.